ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿರುವಂತಹ ಈ ವ್ಯಕ್ತಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ವೃತ್ತಿಯನ್ನು ನಿರ್ವಹಿಸುವುದರ ಜೊತೆಗೆ ತನ್ನೂರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಹೇಳಿ ಆಸ್ಪತ್ರೆಯನ್ನು ಕೂಡ ತೆರೆದಿದ್ದಾರೆ. ಒಂದಲ್ಲ 3 ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಮೂಲಕ ಆರೋಗ್ಯ ಸೇವೆಯನ್ನು ಮಾಡ್ತಿರುವಂತಹ ಡಾಕ್ಟರ್ ವಿನೋದ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ವಿನೋದ್ ಇವರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದವರು. ಮುಗಳಖೋಡದಲ್ಲಿ ಮುದೋಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಿ ಸುತ್ತಮುತ್ತಲಿನ ಜನರಿಗೆ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯವನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ಇದಲ್ಲದೆ ರಾಯಭಾಗ ಮತ್ತು ಗೋಕಾಕ್ನಲ್ಲೂ ಆಸ್ಪತ್ರೆ ತೆರೆದಿರೋ ಇವರು ಹಲವರ ಪ್ರಾಣ ಉಳಿಸಿದ ಕೀರ್ತಿಗೆ ಪಾತ್ರವಾಗಿದ್ದಾರೆ. ಇವರ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತೆ. ಡಾಕ್ಟರ್ ವಿನೋದ್ ಅವರಿಗೆ ತಮ್ಮ ಕುಟುಂಬದ ಸಹಕಾರವಿದ್ದು ಅತ್ಯುತ್ತಮ ಆರೋಗ್ಯ ಸೇವೆ ಕೊಡುವ ಮಹದಾಸೆಯನ್ನು ಹೊಂದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ತುಂಬಾ ಪವರ್ ಬಂದಂಗಾಗಿದೆ ಸರ್. ನನ್ನ ಗುರುತಿಸಿ ಈ ಅವಾರ್ಡ್ ಕೊಟ್ಟಿರೋದರಿಂದ ನಮಗೆ ಪವರ್ ಬಂದಂಗಾಗಿದೆ. ಈ ಅವಾರ್ಡನ್ನು ನನ್ನ ತಂದೆ ತಾಯಿಗೆ ಅರ್ಪಿಸುತ್ತೇನೆ ಮತ್ತು ಜಿ ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯುವರತ್ನ ಅವಾರ್ಡ್ ನನ್ನ ವೈದ್ಯಕೀಯ ಜೀವನದಲ್ಲಿ ಮತ್ತಷ್ಟು ಚೆನ್ನಾಗಿ ಸೇವೆ ಸಲ್ಲಿಸಲು ಪ್ರೇರೇಪಿಸಿದೆ. ನನ್ನ ಸೇವೆಯಿಂದ ಸಮಾಜಕ್ಕೆ ಉತ್ತಮವಾದ ಆರೋಗ್ಯದಾಯಕ ಜೀವನ ಮಾಡಲು ಸೇವೆ ಸಲ್ಲಿಸುತ್ತೇನೆ ಎಂದು ಹೇಳುತ್ತೇನೆ. ವೈದ್ಯ ವೃತ್ತಿಯನ್ನು ಕಳೆದ 2 ವರ್ಷಗಳಿಂದ ನಿರ್ವಹಿಸ್ತಾ ಇದ್ದೀರಿ. ಅಂದರೆ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಜೀವನದಲ್ಲಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಏನಾದರೂ ಒಂದು ಪ್ರೇರಣೆ ಅನ್ನೋದು ಇರುತ್ತೆ. ಅಂದರೆ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಮಾಡಬೇಕು ಅನ್ನೋದಾದರೆ ನಿಮಗೇನು ಇನ್ಸ್ಪಿರೇಷನ್ ಆಯಿತು ಅಂತ? ತಂದೆ ತಾಯಿ ಮ್ಯಾಮ್, ನಮ್ಮ ಅಜ್ಜಿಯ ಆಶಯ. 2016ನಲ್ಲಿ ನಮ್ಮ ಅಜ್ಜಿ ಅಪೆಂಡಿಕ್ಸ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದರು. 2016ನಲ್ಲಿ 1 ವೀಕ್ ಅಡ್ಮಿಟ್ ಇದ್ದರು. ನಾನು ಅಲ್ಲೇ ಹಾಸ್ಪಿಟಲ್ನಲ್ಲೇ ಇದ್ದೆ. ನರ್ಸಿಂಗ್ ಸ್ಟಾಪು ಡಾಕ್ಟರ್ಸ್ ನೋಡಿ ನಾನು ಇದೇ ಥರ ಆಗ್ಬೇಕಲ್ಲ, ನಂದು ಒಂದು ಗುರಿಯಾಗಿ ಇಟ್ಕೊಂಡೆ. ನಮ್ಮ ಅಜ್ಜಿನೂ ಹೇಳ್ತಾ ಇದ್ರು ಅವಾಗ, ನೀನು ಡಾಕ್ಟರ್ ಆಗು, ನಮ್ಮ ಊರಿಗೆ ಬೇಕಾದ ಹಾಸ್ಪಿಟಲ್ ಓಪನ್ ಮಾಡು, ಈ ಥರ ಹೇಳ್ತಿದ್ರು. ಆಮೇಲೆ ನಮ್ಮ ತಂದೆ ತಾಯಿನೂ ಕಷ್ಟಪಟ್ಟು ನನ್ನ ಮೆಡಿಕಲ್ ಮಾಡಿಸಿದ್ರು. ಆಮೇಲೆ ಸೀಟ್ ಸಿಕ್ತು. ಅಜ್ಜಿ ಆಸೆನೂ ಈಡೇರಿತು. ಆಮೇಲೆ ಹಾಸ್ಪಿಟಲ್ ನಮ್ಮೂರಿಗೆ ಕೊರೋನಾ ಟೈಮ್ನಲ್ಲಿ ಹಾಸ್ಪಿಟಲ್ ಓಪನ್ ಮಾಡಲೇಬೇಕಂತ ನಿರ್ಧಾರ ಮಾಡಿದೆ. ನಮ್ಮ ತಂದೆ ತಾಯಿ ಮತ್ತು ಅಜ್ಜಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಮ್ಮ ಬ್ರದರ್ಸು ಸಪೋರ್ಟಿವ್ ಇದ್ದರು. 2019-20ನಲ್ಲಿ ನಿರ್ಧಾರ ಮಾಡಿದ್ವು. ಇವಾಗ 1 year ಆಯಿತು. ಮುಗಳಖೋಡ್ನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಓಪನ್ ಮಾಡಿದ್ವಿ ಮುಗಳಖೋಡ್ನಲ್ಲಿ. ಆಮೇಲೆ ಇವಾಗ 1 month ಆಯಿತು ರಾಯಬಾಗ್ನಲ್ಲಿ ಮಾಡಿದ್ವಿ. ಈಗ 3rd ಹಾಸ್ಪಿಟಲ್ ಗೋಕಾಕ್ನಲ್ಲಿ ಮಾಡೋ ಪ್ಲಾನ್ ಇದೆ. ಎಲ್ಲ ನಮ್ಮ ಬ್ರದರ್ಸ್ ಸಪೋರ್ಟಿವ್ ಆಗಿದ್ದಾರೆ. ಸ್ವಲ್ಪ ಸ್ಟಾರ್ಟಿಂಗ್ ಫಂಡಿಂಗ್ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಯ್ತು. ನಮ್ದು ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ಹಾಗೆ ಬ್ಯಾಲೆನ್ಸ್ ಮಾಡ್ಕೋತ ಹಾಸ್ಪಿಟಲ್ ಓಪನ್. ಅಂದ್ರೆ ನಿಮ್ಮ ಅಜ್ಜಿಯವರ ಆಶಯ, ತಂದೆ ತಾಯಿಯವರ ಒಂದು ಇಚ್ಛೆ ಇತ್ತು. ಹಂಗಾಗಿ ನೀವು ವೈದ್ಯ ವೃತ್ತಿ ಅಥವಾ ಆರೋಗ್ಯ ಸೇವೆಯನ್ನ ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದಿದ್ರಿ. ಯಾವತ್ತಾದ್ರೂ ಅಂದ್ಕೊಂಡಿದ್ರ ನೀವು ವೈದ್ಯರಾಗಿ ಈ ರೀತಿ ಸೇವೆಯನ್ನು ಸಲ್ಲ, ಅಥವಾ ನಿಮ್ ಬೇರೆನೇ ಆಯ್ಕೆಗಳು ಅಥವಾ ಆಸೆ ಅನ್ನೋದಿತ್ತ, ಹೇಗೆ ಅಂತ? ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ. ಓಕೆ, ಗಾಟ್ ಇಟ್. ನಮ್ಮ ಅಜ್ಜಿ ಆಸೆ ಈ ತರ ಇರೋದ್ರಿಂದ ನಾ ಇದನ್ನ ಡಾಕ್ಟರ್ ಆಗ್ಲೇಬೇಕು, ನಮ್ಮ ಊರಲ್ಲಿ ಹಾಸ್ಪಿಟಲ್ ಓಪನ್ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿ ಓಪನ್ ಮಾಡಿದೆ. ರೈಟ್. ನಿಮ್ಮ ಬಾಲ್ಯ, ಬದುಕು, ವಿದ್ಯಾಭ್ಯಾಸ ಹೇಗಿತ್ತು ಅಂತ ಹೇಳಿ? ಮುಗಳಖೋಡೆ ಹುಟ್ಟಿದ್ದೆ? ಮುಗಳಖೋಡ್ನಲ್ಲಿ ರಾಮದುರ್ಗನಲ್ಲಿ ಹುಟ್ಟಿದ್ವಿ. ಮುಗಳಖೋಡ್ನಲ್ಲಿ ನಮ್ದು PU, ಹೈಸ್ಕೂಲ್, ಪ್ರೈಮರಿ ಎಲ್ಲ ಅಲ್ಲೇ ಮುಗಿಸ್ಕೊಂಡಿ ಮ್ಯಾಮ್. ಮತ್ತು ಧಾರವಾಡ ಡಿಸ್ಟಿಕ್ನಲ್ಲಿ ನನ್ನ UG ಎಲ್ಲ ಮುಗೀತು. ಆಮೇಲೆ ಫೆಲೋಶಿಪ್ ಮಾಡಿದೆ. ಇವಾಗ 1 year ಆಯಿತು ನಾನು ಮುಗಳಖೋಡ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಮುದೋಳ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಆಮೇಲೆ ಈಗ ರಾಯಬಾಗ್ನಲ್ಲಿನೂ ನಾನೇ ಇದ್ದೀನಿ. ಓಕೆ. ಅಂದ್ರೆ ನಿಮ್ಮ ಬಾಲ್ಯದಲ್ಲಿ ಈಗ ಸೋದರ ಜೊತೆ ಬದುಕ್ತಾ ಇರ್ತೀರಿ, ಅಂದ್ರೆ
ಹೆಂಗಿತ್ತು ಅಲ್ಲಿನ ಜೀವನ, ಅಂದ್ರೆ ಕಷ್ಟಕರವಾದಂತ ಜೀವನ ಅಥವಾ ವೆಲ್ ಸೆಟ್? ತುಂಬಾನೇ ಕಷ್ಟ ಆಯ್ತು ಮ್ಯಾಮ್. 2 years ಹಿಂದೆ ತುಂಬಾನೇ ಕಷ್ಟ ಆಯ್ತು. ನಮ್ಮ ಬ್ರದರ್ಸು ಭಾಳ ಕಷ್ಟಪಟ್ರು. ಆಮೇಲೆ ನಮ್ಮ ಪಪ್ಪಾರು ಬಿಸ್ನೆಸ್ ಅಂತ ಮಾಡಿ ಟರ್ಮರಿಕ್ ಪೌಡರ್ ಫ್ಯಾಕ್ಟ್ರಿ ಮಾಡಿದ್ರು, LED ಬಲ್ಬ್ ಫ್ಯಾಕ್ಟ್ರಿ ಮಾಡಿದ್ರು. ಆಮೇಲೆ ಬಸ್, ಸ್ಲೀಪರ್ ಕೋಚ್ ಬಸ್ ಮಾಡಿದ್ವಿ. ಆಮೇಲೆ ಹಾಸ್ಪಿಟಲ್ ನಾವು ಓಪನ್ ಮಾಡಿದ್ವಿ. ಯೂಶಲಿ ಉದ್ಯಮದಲ್ಲಿರುವಂತಹ ಪೋಷಕರು ತನ್ನ ಮಕ್ಕಳ ಬಿಸ್ನೆಸ್ ನ ನೋಡ್ಕೊಂಡು ಹೋಗ್ಲಿ, ಈ ತರದೊಂದಷ್ಟು ಪ್ಲಾನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ನಿಮ್ ತಂದೆಯವ್ರಿಗೆ ಯಾವ ತರ ಇತ್ತು? ಈಗ ಬಸ್ದು ಹೇಳಿದ್ರಿ, ಪೌಡರ್ ರಿಲೇಟೆಡ್ ಈ ತರದೆಲ್ಲ ಬಿಸ್ನೆಸ್ ಇದ್ದಾಗ, ಸೊ ಆ ಬಿಸ್ನೆಸ್ ನ ನೋಡ್ಕೊಂಡು ಹೋಗ್ಲಿ ಅನ್ನೋ ತರ ಇತ್ತ ಅಥವಾ ಇಲ್ಲ ನನ್ನ ಮಗ ವಿನೋದ್ ವೈದ್ಯ ಆಗ್ಬೇಕ? ನಾವು 3 ಜನ ಮ್ಯಾಮ್. ನಮ್ಮ ಇನ್ನೊಬ್ರು ಬ್ರದರ್ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾರೆ. ಓಕೆ ಓಕೆ, ಹಾ ಹಾ ಹಾ. ನೀನು ಡಾಕ್ಟರ್ ಆಗು, ನಮ್ಮ ಊರಿಗೆ ಒಂದು ಹಾಸ್ಪಿಟಲ್ ಓಪನ್ ಮಾಡು, ಇಲ್ಲಿ ನೆಸೆಸಿಟಿ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಅಷ್ಟೊಂದು ಏನಿಲ್ಲ ಮ್ಯಾಮ್ ಅಲ್ಲಿ, ಅದಕ್ಕೆ ಪ್ರೈವೇಟ್ ಆಗಿ ಓಪನ್ ಮಾಡು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಫಂಡಿಂಗ್ ಎಲ್ಲ ಸ್ವಲ್ಪ ಇದು ಮಾಡಿದ್ರು. ಓಕೆ. ನಿಮ್ಮ ಗ್ರಾಮ ಸುತ್ತಮುತ್ತ ಭಾಗದಲ್ಲಿ ಆಸ್ಪತ್ರೆಗಳು ಅಂದ್ರೆ ಎಷ್ಟು ಅನಿವಾರ್ಯ ಅಲ್ಲಿ? ಅಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕೆ ಅನಿವಾರ್ಯ? ಅಂದ್ರೆ ಬೇರೆ ಆಸ್ಪತ್ರೆಗಳ ಪರಿಸ್ಥಿತಿ ಹೆಂಗಿದೆ, ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಹೆಂಗಿದೆ? ಇವಾಗ MI ಕೇಸ್ ಒಂದು ಬಂದ್ರೆ ಮ್ಯಾಮ್ 10 minutes ನಲ್ಲಿ 14 minutes 15 minutes ಬೇಕಾಗತ್ತೆ ಮ್ಯಾಮ್, 20 kilometers ಹೋಗ್ಬೇಕಾದ್ರೆ. ಅದಕ್ಕಾಗಿ ನಮ್ಮಲ್ಲೇ ಆದ್ರೆ ಉಳಿಸ್ಬೋದು ಮ್ಯಾಮ್, MI ಕೇಸಸ್ ಎಲ್ಲ ಹ್ಯಾಂಡಲ್ ಮಾಡ್ಬೋದು ನಾವು. ಮತ್ತೆ ಯಾವುದನ್ನ ನಾನು ನೋಡಿದೆ, ನಾವು ಹಾಸ್ಪಿಟಲ್ ಓಪನ್ ಮಾಡಿದಾಗಿಂದ ಒಂದು 10 ಪೇಷಂಟ್ಸ್ ಎಲ್ಲ ಉಳಿಸಿದ್ವಿ ಮ್ಯಾಮ್. ನಾವು 10 ಕೇಸ್ ಎಲ್ಲ ಹ್ಯಾಂಡಲ್ ಮಾಡಿದ್ವಿ. 10ಕ್ಕೂ ಹೆಚ್ಚು ಕೇಸ್ಗಳು. ಹೌದೌದು, ಇಂಥ ಸೀರಿಯಸ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಇವನ್ನೆಲ್ಲ ಇದು ಮಾಡಿದ್ವಿ. ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಫೆಸಿಲಿಟೀಸ್ ಅಂದ್ರೆ ಜನರಿಗೆ ಏನು ಅಂದ್ರೆ, ಈಗ ಸದ್ಯಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ, ಏನೋ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಈ ತರ ಆಸ್ಪತ್ರೆಗಳು ಅಂದಾಗ ಬೇಸಿಕ್ ಆಗಿ ಒಂದು ಏನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅಂದಾಗ ಇದ್ದೇ ಇರುತ್ತೆ. ಮಲ್ಟಿ ಸ್ಪೆಷಾಲಿಟಿ ಅಂದಾಗ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಸಿಗೋದಿಲ್ಲ. ಸೊ ಹೆಂಗಿದೆ ಪರಿಸ್ಥಿತಿಯಲ್ಲಿ ಅಂತ? ಒಂದು ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಮಿರಾಜ್ಗೆ ಹೋಗ್ಬೇಕಾಗತ್ತೆ. ಹೌದಾ? ಎಷ್ಟು 100 kilometers ಆಗುತ್ತೆ ನಮ್ದು. ಓಕೆ. ಆಮೇಲೆ ಯಾವ್ದು ಸಣ್ಣ ಪುಟ್ಟ ಇದ್ ಮಾಡ್ಬೇಕು 20 kilometers ಎಲ್ಲ ಹೋಗುತ್ತೆ. ಅದಕ್ಕಾಗಿ ನಮ್ಮ ಊರಲ್ಲೇ ನಾವು ಮಾಡಿದ್ರೆ ಜನರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳಿ 1 year ನೋಡಿ ಯಾರು ಓಪನ್ ಮಾಡಿಲ್ಲ ನಾವು. ನಾವೇ ಕಷ್ಟಪಟ್ಟು ಫಂಡ್ ಎಲ್ಲ ಇದ್ ಮಾಡಿ ಓಪನ್ ಮಾಡಿದ್ವಿ. ಯೂಶಲಿ ಒಂದು ಆಸ್ಪತ್ರೆನ ತೆರೆಯೋದು ಅಂದ್ರೆ ಅದಷ್ಟು ಸುಲಭ ಅಲ್ಲ. ಮಲ್ಟಿ ಸ್ಪೆಷಾಲಿಟಿ ಅಂದ್ರೆ ಒಂದು ಕಟ್ಟಡ ನಿರ್ಮಾಣದಿಂದ ಹಿಡಿದು ಎಕ್ವಿಪ್ಮೆಂಟ್ ಇರ್ಬೋದು, ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಆ ಸಸ್ಟೈನಿಟಿ ಬೇಕು, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ 1 ವರ್ಷದಿಂದ ಮಾಡ್ತಿದ್ದೀರಾ ಅಂದ್ರೆ ಕಟ್ಟುವ ಹಂತದಲ್ಲಿ ಇದ್ದಂತಹ ಸವಾಲುಗಳು, ಎಕ್ವಿಪ್ಮೆಂಟ್ ಅನ್ನು ತರಿಸಿದಿರ್ಬೋದು, ಯಾವ ರೀತಿ ಸವಾಲುಗಳನ್ನ ನೀವು ಎದುರಿಸ್ತಾ ಹೋದ್ರೆ ತಿಳಿಸ್ಬೋದಾ? ಇಕ್ವಿಪ್ಮೆಂಟ್ಸ್ ಅಂದಾಗ ನಮ್ದು ಲೋನ್ ಕೊಡ್ತಾರೆ. ಲೋನ್ ಮೇಲೆ ನಾವು ತಗೊಂಡು 3 CR 4 CR 5 CR ತಕೊಂಡು ಅಮೌಂಟ್ ಫೆಸಿಲಿಟಿ ನಮ್ಮ ಸರ್ಟಿಫಿಕೇಟ್ ಮೇಲೆ ಲೋನ್ ತಗೊಂಡ್ವಿ. ಆಮೇಲೆ ನಮ್ದು ಬಿಸ್ನೆಸ್ ಇದೆಯಲ್ಲ, ನಮ್ಮ ಬ್ರದರ್ಸು ಪಪ್ಪಾನು ಎಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಸ್ವಲ್ಪ ಜನರ ಹತ್ರನೂ ಇಸ್ಕೊಂಡಿವಿ. ಆಮೇಲೆ ಅವರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ನಾವು ಓಪನ್ ಮಾಡಿದ್ವಿ. ಇವಾಗ ವೆಂಟಿಲೇಟರ್, ಆಪರೇಷನ್ ಥಿಯೇಟರ್ ಇವನ್ನೆಲ್ಲ ಫೆಸಿಲಿಟಿ ಅವೈಲೇಬಲ್ ಇದೆ. ಸ್ಕ್ಯಾನಿಂಗ್ ಎಲ್ಲ ಓಪನ್ ಮಾಡಿದ್ವಿ. ಏನೋ ಒಂದು ಡೆಸಿಷನ್ ತಗೊಂಡ್ಬಿಟ್ಟಿರ್ತೀರಿ, ಫಿನಾನ್ಷಿಯಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ. ಸೊ ಕಟ್ಟಡ ನಿರ್ಮಾಣ ಹಂತದಲ್ಲಿ ಯಾವ ತರದ ಸವಾಲುಗಳನ್ನ ಎದುರಿಸಿದ್ರಿ? ಸ್ವಲ್ಪ ಟೆನ್ಷನ್ ಆಗಿದಂತಹ ವಾತಾವರಣ ಇತ್ತ? ತುಂಬಾನೇ ಟೆನ್ಷನ್ ಇತ್ತು ಮ್ಯಾಮ್. ಆಗತ್ತಾ ಇಲ್ಲೋ, ಓಪನ್ ಮಾಡಿದ್ಮೇಲೆ ಪೇಷಂಟ್ ಬರ್ತಾರ ಇಲ್ಲೋ, ಈ ತರಾನು ಇತ್ತು ಮ್ಯಾಮ್. ಆಮೇಲೆ ಓಪನ್ ಮಾಡಿದ್ಮೇಲೆ ಪೇಷಂಟ್ ತುಂಬಾನೇ ಅಂದ್ರೆ, ಇವಾಗ ರೀಸೆಂಟ್ ಆಗಿ ಒಂದು ಪೇಷಂಟು ಹೈಪರ್ ಟೆನ್ಷನ್ ಇತ್ತು. ಅವ್ರದ್ದು ಆಗತ್ತೋ ಇಲ್ಲೋ ಅನ್ಕೊಂಡು ನಾವೆಲ್ಲ ಇದು ಮಾಡಿದ್ರೆ ಅವ್ರ ಕೈಕಾಲೆಲ್ಲ ಬೀಳ್ತಾರೆ ಮ್ಯಾಮ್. ನಮ್ಮವ್ರನ್ನ ಉಳಿಸಿದ್ರಿ. ಮತ್ತಿಲ್ಲ ಅಂದ್ರೆ 100 kilometers ಹೋಗ್ಬೇಕಾಯ್ತು, 20 kilometers ಹೋಗ್ಬೇಕಾಗಿತ್ತು. ಇಲ್ಲೇ ಓಪನ್ ಮಾಡಿ ತುಂಬಾನೇ ನಮ್ಗೆ ಇದನ್ನ ಹೆಲ್ಪ್ ಮಾಡ್ತಿದಾರ ಅಂತೇಳಿ ಎಲ್ಲರೂ ಇದು ಮಾಡ್ತಾರೆ. ನಿಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೇಗೆ ವಿಶೇಷವಾಗಿ ಕಂಡು ಬರ್ತಾ ಇದೆ ಅಂದ್ರೆ, ಏನೆಲ್ಲ ಫೆಸಿಲಿಟೀಸ್ ನ ನೀವು ಕೊಟ್ಟಿದ್ದೀರಿ? 24 hours ಅವೈಲೇಬಲ್ ಇದೆ ಮ್ಯಾಮ್. ಎಲ್ಲಾನು US ಸ್ಕ್ಯಾನಿಂಗ್ ಇದೆಲ್ಲ ಇಟ್ಟಿದ್ದೀನಿ. ಡಾಕ್ಟರ್ಸು ಅಲ್ಲೇ ಇರ್ತಾರೆ. 24 hours ಆಂಬುಲೆನ್ಸ್ ಸರ್ವಿಸ್ನು ಇಟ್ಟಿದ್ದೀವಿ. ವೆಂಟಿನೂ ಇದೆ. ಎಲ್ಲಾನು ನಮ್ಮಲ್ಲಿ OTನೂ ಮಾಡ್ತೀವಿ, ಆಪರೇಷನ್ ಎಲ್ಲ ನಾವು ಮಾಡ್ತೀವಿ. ಹರ್ನಿಯಾ ಇರ್ಬೋದು, ಅಪೆಂಡಿಕ್ಸ್ ಇರ್ಬೋದು, LSS ಇವನ್ನೆಲ್ಲಾನು ನಾವು ನಮ್ಮ ಹಾಸ್ಪಿಟಲ್ ನಲ್ಲಿ ನಾವು ಮಾಡ್ತೇವೆ. ಅಂದ್ರೆ ಸ್ಪೆಷಲ್ ಡಾಕ್ಟರ್ಸ್ ಇದ್ದಾರೆ? ಸ್ಪೆಷಲ್ ಮಿರಜ್, ಕೊಲ್ಲಾಪುರ ಅವ್ರ ಡಾಕ್ಟರ್ಸ್ನೇ ನಮ್ಮ ಹಾಸ್ಪಿಟಲ್ ನಲ್ಲಿ ಕರ್ಸಿದ್ದೀವಿ. ಹೌದು, ಅವ್ರು ರೆಗ್ಯುಲರ್. ಓಕೆ ಓಕೆ, ನಮ್ಮ ಜನರು ಮಿರಜ್ ಯಾಕೆ ಹೋಗ್ಬೇಕು, ಅವ್ರನ್ನೇ ಇಲ್ಲಿ ಕರ್ಸಿದ್ರೆ ಆಯ್ತು ಅಂತ ನಮ್ಮ ಹಾಸ್ಪಿಟಲ್ ನಲ್ಲಿ ಅವೈಲೇಬಲ್ ಮಾಡಿದ್ವಿ. ಯೂಶಲಿ ಸಿಬ್ಬಂದಿಯ ಆಯ್ಕೆ ಅಂದಾಗ ಕೆಲವೊಮ್ಮೆ ಗ್ರಾಮೀಣ ಭಾಗಕ್ಕೆ ಬರೋದಕ್ಕೆ ಅಷ್ಟು ಓಕೆ ಅನ್ನೋದಿಲ್ಲ. ಕನ್ವಿನ್ಸಿಂಗ್ ಆಫ್ ದ ಡಾಕ್ಟರ್ ಆರ್ ಸ್ಟಾಫ್ ಟಾಸ್ಕ್ ಅಂತ ಅನಿಸ್ಲಿಲ್ವಾ? ಅನಿಸ್ತು ಮ್ಯಾಮ್. ಸ್ಟಾರ್ಟಿಂಗು ಯಾರು ಡಾಕ್ಟರ್ಸು ಬರ್ತಾನೆ ಇರಲಿಲ್ಲ. ಸ್ವಲ್ಪ ನಾವೇ ಎಲ್ಲ ಕಡೆ ಒಂದು 1 month ಆದ್ರೂ ನಮ್ಗೆ ಕಷ್ಟ ಆಯ್ತು ಮ್ಯಾಮ್. ಡಾಕ್ಟರ್ಸ್ ಬರ್ತಾರ ಇಲ್ಲೋ,
ನಾವು ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಎಲ್ಲ ಕಡೆಯಿಂದ ನಾವು ಇದನ್ನ ಮಾಡಿದ್ಮೇಲೆ ಬಂದರು. ಮಿರಾಜ್ದವರು, ಮೆಡಿಸಿನ್ದವ್ರದವರು, ಗೈನಕ್ ಕೊಲ್ಲಾಪುರ್ನವ್ರದವರು ಎಲ್ಲರೂ ಬಂದಿದ್ದಾರೆ. ಆರ್ಥೋ ಬೆಂಗಳೂರಿನಲ್ಲಿ ಅವರೆಲ್ಲ ಬಂದಿದ್ದಾರೆ. ಬ್ಯಾಂಗ್ಳೂರಿಂದ ಅಲ್ಲಿ ಬಂದಿದ್ದಾರೆ. ಓಕೆ ಓಕೆ, ಹಾ ಹಾ ಹಾ, ರೈಟ್. ಇನ್ನು ಅದರ್ ಸ್ಟಾಫ್ಸ್, ಈಗ ನರ್ಸಿಂಗ್ ಸ್ಟಾಫ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇದೆಲ್ಲ ಯಾವ ಥರ ನೀವು ಪ್ಲಾನ್ ಮಾಡ್ಕೊಂಡ್ರಿ? MBA ಮುಗಿಸಿದವ್ರನ್ನ HR ಅಂತ ಇಟ್ಕೊಂಡಿದ್ದೀವಿ ಮೇಡಮ್. ನರ್ಸಿಂಗ್ ಸ್ಟಾಫು 20 ಜನ ಇದ್ದಾರೆ, ಮತ್ತು OT ಟೆಕ್ನಿಷಿಯನ್ 3 ಜನ ಇದ್ದಾರೆ. ಈ ಥರ 10 ಲ್ಯಾಕ್ವರೆಗೂ ಮಂತ್ಲಿ ಪೇಮೆಂಟೇ ಹೋಗುತ್ತೆ. ಆ ಥರ ಎಲ್ಲ ಫೆಸಿಲಿಟಿನೂ ನಮ್ಮಲ್ಲಿ. ಈಗ ಒಂದು ಹಾಸ್ಪಿಟಲ್ ಮಾಡುವುದಂದ್ರೆ ದೊಡ್ಡ ಟಾಸ್ಕ್. ನೀವು ಎಟ್ ಎ ಟೈಮ್ 3 ಕಡೆ ಫೋಕಸ್ ಮಾಡಿದ್ರಿ. ಆ್ಯಂಡ್ ರೀಸೆಂಟ್ಲಿ ನೀವು ನಿಮ್ಮ ಪ್ರಾಕ್ಟೀಸ್ನು ಸ್ಟಾರ್ಟ್ ಮಾಡಿದ್ದು ಹಾರ್ಡ್ಲಿ 3 years ಅನ್ಕೋಬಹುದು. 2 years ಜಸ್ಟ್ ಕಂಪ್ಲೀಟೆಡ್. ಬಿಗ್ಗೆಸ್ಟ್ ಟಾಸ್ಕ್ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಇನ್ನೂ ಅನಿಸ್ತಿದೆ ಮ್ಯಾಮ್. ಒಮ್ಮೊಮ್ಮೆ ನಿದ್ದೆನೂ ಸರಿಯಾಗಿ ಆಗ್ತಿಲ್ಲ, ಊಟನೂ ಹೋಗ್ತಿಲ್ಲ. ಆದ್ರೂ ನಮ್ಮ ಜನರಿಗೆ ಏನೋ ಒಂದು ಮಾಡಬೇಕು ಅಂತ ನಮ್ಮ ಊರಲ್ಲಿ ಮಾಡಿದ್ವಿ. ಆಮೇಲೆ ರಾಯಬಾಗ್ ಯಾಕೆ ಮಾಡಿದ್ದೀನಿ ಅಂದರೆ, ರಾಯಬಾಗ್ನಲ್ಲಿ ಒಂದು ಪೇಷಂಟು ನಮ್ಮ ಮುಗುಳ್ಕೊಂಡಲ್ಲಿ ಬಂದಿತ್ತು. ಆಪರೇಷನ್ ಮುಗುಳ್ಕೊಂಡಲ್ಲಿ ಬಂದಿತ್ತು. ಅವ್ರು ಹೇಳಿದ್ರು, ಸರ್ ಯಾವುದೂ ಇಲ್ಲ ನಮ್ಮ ರಾಯಬಾಗ್ನಲ್ಲಿ ಸುತ್ತಮುತ್ತ 40 ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಯಾವುದೇ ಇದು ಮಾಡ್ಬೇಕಾದ್ರು. ನಮ್ಮಲ್ಲಿ 40 ಕಿಲೋಮೀಟರ್ ನಮ್ಮಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ಅಂತಂದಾಗ ಮರುದಿನ ನಮ್ಮ ಬ್ರದರ್ ಹೋಗಿ ಪ್ಲೇಸ್ ಎಲ್ಲ ನೋಡ್ಕೊಂಡ್ ಬಂದ್ರು ಮ್ಯಾಮ್. ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ರು ಮ್ಯಾಮ್. ಅಲ್ಲಿ ವರ್ಕ್ ಎಲ್ಲ ಸ್ಟಾರ್ಟ್, ಮರುದಿನನೇ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ಬ್ರದರ್ ಹೇಗಂದ್ರೆ ಏನ್ ಅನ್ಕೋತಾರ ಅದನ್ನ ನಾಳಿಂದ ಮಾಡೇ ಮಾಡ್ತಾರೆ ಅವ್ರು. ಆ ತರ ಸಪೋರ್ಟ್, ನಿಮಗೆ ಕಂಪ್ಲೀಟ್ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ರಾಯಬಾಗ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ ಅದು ಯಾವಾಗ ಆರಂಭ ಆಗಿದ್ದು? ಅಲ್ಲೂ ಸಂಪೂರ್ಣ ಕಟ್ಟಡ ನಿರ್ಮಾಣದಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನ 0 ಇಂದ ಸ್ಟಾರ್ಟ್ ಮಾಡಿದ ಅಥವಾ ರೆಡಿ ಇರೋದನ್ನೇನಾದ್ರು? ಅಲ್ಲೂ 0 ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ 1 month ಆಯ್ತು ಮ್ಯಾಮ್ ಅಲ್ಲಿ ಓಪನ್ ಮಾಡಿ 1 month ಆಯ್ತು. ಓಕೆ ಓಕೆ, ಹಾ ಹಾ ಹಾ. ಅಲ್ಲಿ ಇದೇ ತರ ಸೇಮ್ ಫೆಸಿಲಿಟೀಸ್? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡೋ ಪ್ಲಾನ್ ಇದೆ ಮ್ಯಾಮ್. ಡಿಸೆಂಬರ್ ನಲ್ಲಿ ಸೂಪರ್ ಸ್ಪೆಷಾಲಿಟಿ ತರೋ ಪ್ಲಾನ್ ಇದೆ. ಇನ್ನು ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಏನೇನ್ ಆಡ್ ಆನ್ ಆಗ್ತಾ ಹೋಗುತ್ತೆ? ಕಾರ್ಡಿಯಾಲಜಿಸ್ಟ್ ಬರ್ತಾರೆ ಮ್ಯಾಮ್. ಓಕೆ, ಹಾ ಹಾ. ಯೂರೋಲಜಿಸ್ಟ್ ಇವರೆಲ್ಲ ಕರ್ಸ್ಬೋದು. ಅಲ್ಲಿ ಸ್ಟಾಫ್ನೆಲ್ಲ ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರೆ? ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ತರ ಸ್ಟಾಫ್ಸ್ ಇದ್ದಾರೆ? ಅಲ್ಲಿ 62 ಮೆಂಬರ್ಸ್ ಇದ್ದಾರೆ. 62 ಇದ್ದಾರಾ? ರಾಯಬಾಗಲ್ಲಿ ಆಕ್ಚುಲಿ ದೊಡ್ಡ ಹಾಸ್ಪಿಟಲ್. ಓಕೆ ಓಕೆ, ಹಾ. ಫಸ್ಟ್ ಬ್ರಾಂಚ್ ಮುಗುಳ್ಕೋಡು, ಸೆಕೆಂಡ್ ಬ್ರಾಂಚ್ ರಾಯಬಾಗ್. ಅಲ್ಲೇ 62 ಮೆಂಬರ್ಸ್. ಓಕೆ, ನೆಕ್ಸ್ಟ್ ಪ್ಲಾನ್? ನೆಕ್ಸ್ಟ್ ಗೋಕಾಕ್ ಮ್ಯಾಮ್. ಓಕೆ ಓಕೆ, ಹಾ. ಅಲ್ಲಿ ಯಾವ ತರ ಅಂದ್ರೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿನ ಓಪನ್ ಮಾಡೋ ಪ್ಲಾನ್ ಇದೆ. ಆಮೇಲೆ ಅನಾಥಾಶ್ರಮ ಮಾಡೋ ಪ್ಲಾನ್ ಇದೆ, ಮತ್ತು ಇದು ಕಾಲೇಜ್ಗಳು ತೆಗಿಯೋ ಪ್ಲಾನ್ ಇದೆ. ಓಕೆ ಓಕೆ, 1 year ನಲ್ಲಿ ಎಲ್ಲ ಮಾಡೋ ಪ್ಲಾನ್ ಇದೆ. ಓಕೆ, ಅನಾಥಾಶ್ರಮ ಅನ್ನುವಂತ ಕಾನ್ಸೆಪ್ಟ್ ಯಾಕೆ ಬಂತು ನಿಮ್ಮ ತಲೆಯಲ್ಲಿ? ಯಾಕೆ ಹೋಗುತ್ತೆ? ಅದು ನಮ್ಮ ಅಜ್ಜಿ ಆಶೆ ಆಗಿತ್ತು. ಹೌದಾ? ವೃದ್ಧಾಶ್ರಮ ಮಾಡ್ಬೇಕು, ಅನಾಥಾಶ್ರಮ ಮಾಡ್ಬೇಕು, ನೀನು ನಮ್ಮೂರಲ್ಲಿ ಏನೂ ಇಲ್ಲ, ನಮ್ಮೂರಿಗೆ ಒಂದು ಹೆಮ್ಮೆ ಪಡುವಂತ ಕೆಲಸ ಮಾಡು, ಈ ತರ ಪದೇ ಪದೇ ಹೇಳ್ತಿದ್ರು. ಅದಕ್ಕೆ ಇನ್ ನೆಕ್ಸ್ಟ್ ಪ್ಲಾನ್ ಅಂದ್ರೆ ಅನಾಥಾಶ್ರಮನೇ ಇದೆ. ಶಾಲೆ ಬಗ್ಗೆ ಕೂಡ ಒಂದಷ್ಟು ಆಸಕ್ತಿಯನ್ನು ಇಟ್ಕೊಂಡಿದ್ರೆ, ಅಂದ್ರೆ ಶಾಲೆ ತೆಗಿಬೇಕು ಅಂತ ಹೇಳಿ, ಇದ್ರ ಬಗ್ಗೆ ಯಾಕೆ ಆಸಕ್ತಿ ಬಂತು? ನಮ್ಮ ಟೀಚರ್ಸ್ ಹೇಳ್ತಿದ್ರೆ ಮ್ಯಾಮ್, ಅದನ್ನ ಈ ತರ ಒಂದು ನೀನು ಡಾಕ್ಟರ್ ಆದರೆ ಕಾಲೇಜಿಗೆ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಕಾಲೇಜುಗಳು ಓಪನ್ ಮಾಡು, ಈ ತರ ಅವರೆಲ್ಲ ಹೇಳ್ತಿದ್ರು. ಮತ್ತು ನಮ್ಮ ಊರಿನವರು ಅಲ್ಲಿ 20 ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಯಾವುದೇ ಶಾಲೆಗೆ ಹೋಗ್ಬೇಕಾದ್ರೆ. ಅದಕ್ಕೆ PUC ಡಿಗ್ರಿ ತೆಗಿಬೇಕಂತ ನನ್ನ ಪ್ಲಾನ್ ಇದೆ, ಮೆಡಿಕಲ್ ಕಾಲೇಜ್ಗಳಲ್ಲಿ. ಹೌದಾ? ಓಕೆ ಓಕೆ, ಬಿಗ್ ಪ್ರಾಜೆಕ್ಟ್ ಹಾಗಾದ್ರೆ. ರೈಟ್, ಗಾಟ್ ಇಟ್. ಈಗ ಒಂದು ಆಸ್ಪತ್ರೆ ತೆಗೆಯೋದು ಅಂದ್ರೆ, ಅದನ್ನ ನಡೆಸೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯ ಇರೋದಿಲ್ಲ. ನೀವು ಕೂಡ ಸಂಪೂರ್ಣವಾಗಿ ಸಮಯವನ್ನು ಕೊಡಬೇಕಾಗತ್ತೆ. ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರಿ? ಅಂದರೆ 3 ಬ್ರಾಂಚು, ಈಗ ಗೋಕಾಕು ಕೂಡ ಸ್ಟಾರ್ಟ್ ಆಗೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದಾಗಿ ಹೆಂಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ? ಅಂದರೆ ಬೀಂಗ್ ಡಾಕ್ಟರ್ ನೀವು ಪ್ರಾಕ್ಟೀಸಲ್ಲಿ ಇರಬೇಕು, ಜನರ ಜೊತೆ ಇರಬೇಕು, ಈ ಕಡೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ನಮ್ಮ ಬ್ರದರು MBA ಮುಗಿಸಿದಾರೆ ಮ್ಯಾಮ್. ಅವರು BH ಅಂತ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೋರ್ಸಿನ ಮುಗಿಸಿದ್ದಾರೆ. ಓಕೆ ಓಕೆ, ಗಾಟ್ ಇಟ್. ಒಂದು ಹಾಸ್ಪಿಟಲ್ ಅವ್ರಿಗೆ ಇದು ಮಾಡ್ತೇನೆ, ಇನ್ನೊಬ್ರು ಬ್ರದರ್ ಏನಿದಲ್ಲ ಅವ್ರಿಗೆ ಒಂದು ಗೋಕಾಕ್ನಲ್ಲಿ ಓಪನ್ ಮಾಡೋ ಪ್ಲಾನ್ ಇದೆ. ಮುಗುಳ್ಕೋಡ್ನಲ್ಲಿ ನಾನೇ ಇರ್ತೇನೆ. ಮತ್ತೆ ಎಲ್ಲ ಕಡೆ HR ಇಟ್ಟಿದ್ದೇನೆ, ಮ್ಯಾನೇಜರ್ ಅಂತ ಒಬ್ಬರನ್ನ ಫಿಕ್ಸ್ ಮಾಡಿದ್ವಿ. ಅವರೆಲ್ಲ ಏನೇ ಇದಿದ್ರು ನಮಗ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಜನರದ ರೆಸ್ಪಾನ್ಸ್ ಅನ್ನೋದು ಬಹಳ ಮುಖ್ಯ. ಅಫ್ಕೋರ್ಸ್ ಈಗ ಹಾಸ್ಪಿಟಲ್ಸ್ ಅಂದಾಗ ಒಬ್ಬ ವೈದ್ಯರಾಗಿ ಪೇಷಂಟ್ಸ್ ಕಮ್ಮಿ ಆಗಬೇಕು ಅಂತಾನೆ ಬಯಸ್ತೀರಿ, ಅಂದರೆ ಜನ ಆರೋಗ್ಯವಾಗಿರ್ಬೇಕು ಅಂತ ಸಹಜವಾಗಿ ಬಯಸ್ತಾ ಇರ್ತಾರೆ. ಬಟ್ ಇಲ್ಲಿ ಅಲ್ಲಿರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಜನ ನಿಮ್ಮ ಹತ್ರ ಬರೋದಿರ್ಬೋದು, ಪೀಪಲ್ ಅಥವಾ ಜನಸಾಮಾನ್ಯರ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ನಿಮಗೆ? ತುಂಬಾನೇ ಒಳ್ಳೇದಿದೆ ಮ್ಯಾಮ್. ಅದು ಜನರ ರೆಸ್ಪಾನ್ಸ್ ಇಲ್ಲಿ ಓಪನ್ ಮಾಡಿದ್ಮೇಲೆ ನಮ್ಮ ಊರಲ್ಲಿ ಒಂದು ಡೆತ್ ಇಲ್ಲ. ಓಪನ್ ಮಾಡೋಕ್ಕಿಂತ ಮುಂಚೆ ಬರೀ ಹಾರ್ಟ್ ಅಟ್ಯಾಕ್ ಎಲ್ಲರೂ ಇದನ್ನ ಹೇಳ್ತಿದ್ರು. ಇವಾಗಂತೂ ಕಮ್ಮಿ ಆಗಿದೆ, ಅವೇನಿಲ್ಲ. ಒಂದು 8 to 10 ಕೇಸಸ್ ನಾವು ಹ್ಯಾಂಡಲ್ ಮಾಡಿದ್ವಿ. ಇವಾಗ ತುಂಬಾನೇ ರೆಸ್ಪಾನ್ಸ್ ಚಲೋ ಬರ್ತಿದೆ. OT 58 ಏನೋ ಆಗಿದೆ, ಅದು ಎಲ್ಲ ಕರೆಕ್ಟ್ ಆಗಿ ಚಲೋ ಆಗ್ತಿದೆ.
ಯೂಶ್ವಲಿ ಅಲ್ಲಿನ ಜನರಿಗೆ ಜಾಗೃತಿಯನ್ನು ಕೂಡ ಮೂಡಿಸ್ಬೇಕಾಗತ್ತೆ. ಅಂದರೆ ಗ್ರಾಮೀಣ ಭಾಗ ಆಗಿರೋದ್ರಿಂದಾಗಿ ಕೆಲವೊಂದು ಈಗ ರಕ್ತದಾನ ಶಿಬಿರ ಇರ್ಬೋದು, ನೇತ್ರದಾನ ಶಿಬಿರಗಳಿರ್ಬೋದು, ಅಥವಾ ಒಂದು ಫ್ರೀ ಆಗಿ ಉಚಿತವಾಗಿ ತಪಾಸಣಾ ಶಿಬಿರಗಳು, ಈ ಥರದ್ದು ಏನಾದರೂ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೋತಾ ಬರ್ತಿದ್ದೀವಿ ಮ್ಯಾಮ್. ಮಂತ್ಲಿ ನಾವು ಉಚಿತ ತಪಾಸಣೆ ಶಿಬಿರ ಅಂತ ಹೇಳಿ ಇಡ್ತೀವಿ ಮ್ಯಾಮ್. ಫ್ರೀ ಕ್ಯಾಂಪ್ ಇಡ್ತೀವಿ. ಆಮೇಲೆ ರಕ್ತದಾನದ ಅದನ್ನು ಏನಾದರೂ ಸ್ಪೆಷಲ್ ಡೇಸ್ ಬಂದ್ರೆ ಅವಕ್ಕೂ ಇಟ್ಟಿರ್ತೇವೆ. ಬೇರೆ ಬೇರೆ ಸುತ್ತಮುತ್ತ ಅವಾಗೆಲ್ಲ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ? ತುಂಬಾನೇ ಸಿಗುತ್ತೆ ಮ್ಯಾಮ್. 500-600 ವರೆಗೂ ಜನ ಕೊಡ್ತಾರೆ. 500 ಪೀಪಲ್ ಬರ್ತಾರೆ. ಓಕೆ, ಜನ ಬರ್ತಾರೆ. ಮಂತ್ಲಿ ಫ್ರೀ ಕ್ಯಾಂಪ್ ಮಾಡ್ಕೋತಾ ಬರ್ತಿದ್ವಿ. ಒಂದು VM ಫೌಂಡೇಶನ್ ಅಂತ ಒಂದು ಓಪನ್ ಮಾಡಿದೆ ಮ್ಯಾಮ್, ನಾನು ಪ್ರೆಸಿಡೆಂಟ್ ಅಂತ ಹೇಳಿ. ಆಮೇಲೆ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತೇಳಿ ಮುಂದೆ ಮಾಡೋ ಪ್ಲಾನ್. ಓಕೆ, ಈಗ ಜನಸಾಮಾನ್ಯರ ರೆಸ್ಪಾನ್ಸ್ ಅಂದಾಗ, ಈಗ ಮುಂಚೆ ಎಲ್ಲ ಒಂದೇನೋ ಒಂದು ಸಣ್ಣ ಸಮಸ್ಯೆಗೂ ಕೂಡ ದೂರ ಹೋಗಬೇಕಾಗಿತ್ತು, ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡಬೇಕಾಗಿತ್ತು. ಇವಾಗ ಹತ್ತಿರದಲ್ಲೇ ಆಸ್ಪತ್ರೆ ಇದೆ, ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ತಾರೆ, ನಿಮ್ಮಿಂದ ಉಪಕಾರ ಆಗಿರುತ್ತೆ ಅವರಿಗೆ. ಸೊ ಸಹಜವಾಗಿಯೂ ಅತ್ಯುತ್ತಮವಾದಂಥ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ನಿಮ್ಮಿಂದ ನಮ್ಗೆ ಉಪಕಾರ ಆಯಿತು, ನಮ್ಮ ಆರೋಗ್ಯ ಉಳಿತು, ಈ ಥರದ್ದೆಲ್ಲ ಸಹಜವಾಗಿ ಮಾತಾಡ್ತಿರ್ತಾರೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ? ತುಂಬಾನೇ ಖುಷಿ ಆಗುತ್ತೆ ಮ್ಯಾಮ್. ಅವ್ರು ಆ ಥರ ಹೇಳಿದಾಗ ನಮ್ಮ ಅಜ್ಜಿಗೆ ಹೇಳ್ತಿರ್ತೇನೆ ನಾನು, ನಮ್ಮ ತಂದೆ ತಾಯಿಗೂ ಹೇಳ್ತಿರ್ತೀನಿ. ತುಂಬಾನೇ ಅವರು ಖುಷಿ ಪಡ್ತಾರೆ. ಎಷ್ಟೋ ಜನನ ನಾವು ಉಳಿಸಿದ್ವಿ ಅಂದ್ರೆ ಏನೋ ಒಂದು ಖುಷಿ ಆಗತ್ತೆ. ನಾವು ಇದೆ ಇಲ್ಲ ಅಂದ್ರೆ 8 ಜನ ಇದೇನಲ್ಲ, ಹಾರುಗಿರಿ ಮಿರಜ್ಗೆ ಹೋಗುವವರೆಗೂ ಏನಾಗ್ತಿತ್ತು ಅವ್ರಿಗೆ ಅಂತ ನಮಗೂ ಒಂದ್ ಸ್ವಲ್ಪ ಮನಸ್ಸಲ್ಲಿ ಕಾಡ್ತಾ ಇರ್ತೈತೆ. ಈ ಕೊರೋನಾ ಟೈಮ್ನಲ್ಲಿ ನಾವು ಜನಗಳನ್ನೆಲ್ಲ ನೋಡಿಬಿಟ್ಟಿದ್ವಿ. ತುಂಬಾನೇ 100 ಕಿಲೋಮೀಟರ್ ಹೋಗುವವರೆಗೂ ಅವ್ರು ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಅದಕ್ಕಾಗಿ ತುಂಬಾನೇ. ಇನ್ನು ಕೆಲವರು ತುಂಬಾ ಕಡು ಕಷ್ಟದಲ್ಲಿ ಇರ್ತಾರೆ, ಜೀವನ ನಡೆಸೋದೇ ಕಷ್ಟ ಆಗತ್ತೆ. ಆಸ್ಪತ್ರೆ ಇದೆ, ಇಲ್ಲಿ ದುಡ್ಡು ಕಟ್ಟೋಷ್ಟು ನಾವು ವ್ಯವಸ್ಥೆಯನ್ನು ಹೊಂದಿಲ್ಲ ಅನ್ನೋರಿಗೆ ನೀವು ಉಚಿತವಾಗಿನೇ ಕೊಡ್ತಿದ್ದೇವೆ ಮ್ಯಾಮ್. ಈಗ ಬರ್ತಿರೋರಿಗೆ ಒಂದು 200 ಆದ್ರೂ ನಾವು ಫ್ರೀ ಆಗಿ ಮಾಡಿದ್ದೇವೆ ಮ್ಯಾಮ್. ಏನಾದ್ರು ಊಟಿ ಕೂಡ ಫ್ರೀ ಆಗಿ ಇದು ಮಾಡ್ತಿದ್ವಿ. ಆಪರೇಷನ್ ಆಗಲಿ ಅವ್ರು ಕಡು ಬಡವರು ಇದ್ದಾಗಿದ್ರೆ ನಾವೆಲ್ಲ ಫ್ರೀ ಆಗಿ ಕೊಡ್ತಿದ್ದೇವೆ. ಮತ್ತೆ ಬೇರೆ ಕಡೆ ಹಾಸ್ಪಿಟಲ್ ಬಿಲ್ ಜಾಸ್ತಿ ಇರುತ್ತಲ್ಲ, ಅದ್ರ ಅರ್ಧ ನಾವು ತಗೊಳ್ತೀವಿ ಬಡವ್ರ ಹತ್ರ ಬಂದ್ರೆ. ಒಬ್ಬೊಬ್ಬರಿಗೆ ಅಷ್ಟು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾವು ಫ್ರೀ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ರಾಯಭಾಗಲ್ಲೂ ಇದೇ ತರ ವ್ಯವಸ್ಥೆ, ಅಲ್ಲೂ ಕೂಡ ಕ್ಯಾಂಪ್ಸ್ ಗಳೆಲ್ಲ ಮಾಡ್ತಾ ಹೋಗ್ತಾರೆ. ಅಲ್ಲಿ 50 ವಿಲೇಜಸ್ ಹತ್ತತ್ತೆ ಮ್ಯಾಮ್. 50 ಹಳ್ಳಿಗಳು ಎಲ್ಲ ಹತ್ತತ್ತೆ. ಅಲ್ಲಿ ಎಲ್ಲ ಒಂದು ಅಡ್ವಾನ್ಸ್ ಆಗಿ ಹೇಳಿ, ನಾಳೆ ಉಚಿತ ಕಾರ್ಯಕ್ರಮ ಐತಿ, ಶಿಬಿರ ಐತಿ ಅಂತ ಹೇಳಿ ಎಲ್ಲಾರನ್ನು ಕೂಡಿ ಇದು ಮಾಡ್ತಿದ್ವಿ. ಈಗ ಕೊರೋನಾ ಟೈಮಲ್ಲಿ ನೀವು ನೋಡಿರ್ತೀರಿ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗೋಗಿತ್ತು ಅಂತ ಹೇಳಿ. ಅಂದ್ರೆ ಆರೋಗ್ಯದ ಬಗ್ಗೆ ಜನರಲ್ ಜಾಗೃತಿ ಅನ್ನೋದು ಮೂಡಬೇಕು. ಈ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಈಗ ಬಂದಾಗ ಪೇಷಂಟ್ಸ್ ಹತ್ರ ಮಾತಾಡಿದಾಗ ಆ ಕೌನ್ಸಿಲಿಂಗ್ ಪಾರ್ಟ್ ಎಲ್ಲ ಹೆಂಗಿರುತ್ತೆ ನಿಮ್ಮಲ್ಲಿ? ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಈ ಸಮಸ್ಯೆ ಹಿಂಗಿದೆ, ಇದಕ್ಕೆ ಟ್ರೀಟ್ಮೆಂಟ್ ಹಿಂಗೆ. ಯೂಶಲಿ ಸಣ್ಣ ಜ್ವರ ಬಂತು ಅಂತ ಹೇಳಿದ್ರು ಕೂಡ 5 ದಿವಸ ನೀವು ಟ್ಯಾಬ್ಲೆಟ್ ತೊಗೊಂಡಿ ಅಂದರೆ ಅವ್ರು 2 ದಿವಸ ತೊಗೊಂಡ್ಬಿಡ್ತಾರೆ. ಈ ಥರ ಕೆಲವೊಮ್ಮೆ ಜನಕ್ಕೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆ ತೊಗೋಬೇಕು, ಹೆಂಗೆ ತೊಗೋಬೇಕು, ಹೇಳಿದ್ ಮಾಡಿ, ನಿಮಗೆ ಒಳ್ಳೆಯದು, ಈ ಥರದ ಕೆಲವೊಂದು ಜಾಗೃತಿ ಮೂಡಿಸ್ಬೇಕಾಗತ್ತೆ. ಆ ಕೌನ್ಸಿಲಿಂಗ್ ಪಾರ್ಟ್ ಹೇಗೆ ನಡೀತಾ ಇದೆ ನಿಮ್ಮ ಆಸ್ಪತ್ರೆಗಳ ವತಿಯಿಂದ? ಅದು ವೀಕ್ಲಿ ಒಮ್ಮೆ ನಾವು ಜಾಗೃತಿ ಅಂತ ಹೇಳಿ ಒಂದು ಇದು ಮಾಡ್ತೀವಿ, ನಾವು ಕಾರ್ಯಕ್ರಮ ಮಾಡ್ತೇವೆ. ಜಾಗೃತಿ ಅಂತಾನೆ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಪೇಷಂಟ್ ಬಂದವರಿಗೆ ಒಂದು PRO ಒಬ್ಬನ ಇಟ್ಟಿದ್ದೇವೆ ಮ್ಯಾಮ್. ಅವರೆಲ್ಲ ಹೇಳ್ಕೊಡ್ಬೇಕು ನಾವು ಈ ಥರ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ, ಕಾಳಜಿ ವಹಿಸು ಅಂತ ಹೇಳಿ ಎಲ್ಲ ನಮ್ಮ ಬೋರ್ಡ್ನಲ್ಲೇ ಇದು ಮಾಡಿಬಿಟ್ಟಿದ್ವಿ ಮ್ಯಾಮ್. ಮತ್ತು ಅವ್ರದ್ದು ಎಲ್ಲ ತೊಗೊಳ್ತಿರ್ತೀವಿ, ಯಾವ ಥರ ಇದೆ ಹಾಸ್ಪಿಟಲ್ಲು, ಮುಂದೆ ಯಾವ ಥರ ಇರ್ಬೇಕು, ನೀವು ಕಾಳಜಿ ಯಾವ ಥರ ವಹಿಸ್ಬೇಕು ಅಂತೇಳಿ ನಾವು ಡೈಲಿ ಇದು ಮಾಡ್ತೀವಿ. ನಿಮ್ಗೆ ಅನಿಸ್ಲಿಲ್ವಾ? ಅಂದರೆ ವೈದ್ಯ ವೃತ್ತಿ ಅಂದರೆ ಅಫ್ಕೋರ್ಸ್ ಅದು ಆರೋಗ್ಯ ಸೇವೆ ಮಾಡುವಂಥದ್ದೇ, ಅಂಥದ್ದೇ ಚಾಲೆಂಜಸ್ ಇದ್ರೂ ಕೂಡ ನೀವು ಫೇಸ್ ಮಾಡಬೇಕಾಗತ್ತೆ. ಸ್ಟಿಲ್ ಈಗ ಹಾರ್ಟ್ ಅಟ್ಯಾಕ್ ಅಂತ ಇರ್ಬೋದು, ಅಥವಾ ಡೆಲಿವರಿ ಕೇಸಸ್ ಇಂಥದ್ದೇನಾದ್ರು ಬಂದರೆ ಇಟ್ ಈಸ್ ಅ ಕ್ರಿಟಿಕಲ್ ಸ್ಟೇಜ್. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ದೊಡ್ಡ ವ್ಯತ್ಯಾಸ ಆಗುತ್ತೆ. ಅಂತ ದೊಡ್ಡ ರಿಸ್ಕ್ಗಳನ್ನ ಫೇಸ್ ಮಾಡಿದ್ಯಾ ಈ ಅವಧಿ? ತುಂಬಾನೇ ಇದೆ ಮ್ಯಾಮ್ ಆ ಥರ ರಿಸ್ಕ್. ಯಾವ್ದಾದ್ರು ಒಂದೆರಡು ನೆನಪು ಮಾಡ್ಕೊಳ್ಬೋದಾ, ಯಾವ್ಯಾವ ಕೇಸಲ್ಲಿ ಏನೇನಾಯಿತು ಅಂತ? ಹೈಪರ್ ಟೆನ್ಷನ್ ಕೇಸ್ನಲ್ಲಿ ಒಂದಾಗಿತ್ತು ಮ್ಯಾಮ್. ಆಮೇಲೆ MI ಕೇಸ್ನಲ್ಲಿನೂ ಅದೇ ಥರ ಆಗಿದೆ. COPD ಕೇಸ್ ಆಗಿತ್ತು. ಒಂದು ಪೇಷಂಟು ಬೆಳಗಾವಿಯಿಂದ ರೆಫರ್ ಆಗಿತ್ತು ಮ್ಯಾಮ್ ನಮ್ಮಲ್ಲಿ. ನಮಗೆ ತುಂಬಾನೇ ಖುಷಿ ಆಯಿತು, ಅಲ್ಲಿಂದ ನಮ್ಮ ಹಾಸ್ಪಿಟಲ್ಗೆ ರೆಫರ್ ಆಗಿದೆಯಲ್ಲ ಅಂತೇಳಿ. ಅಲ್ಲಿಂದ 20 ಮಿನಿಟ್ಸ್ನಲ್ಲಿ ಡೆತ್ ಆಗತ್ತೆ ಅಂತ ಹೇಳಿದ್ರು ಮ್ಯಾಮ್ ಅವರು. ಹೌದಾ? ಆ ಥರ ಹೇಳಿದ್ರು. ನಾವು ಬಂದು ಒಂದು ವೀಕ್ವರೆಗೂ ಇದು ಮಾಡಿದ್ವಿ ನಾವು, ಟ್ರೀಟ್ ಮಾಡಿದ್ವಿ. ಅಂದರೆ ಹೈಪರ್ ಟೆನ್ಷನ್ ಕೇಸ್ ಅದು ಯಾವ ಥರ? ಅದು ಸ್ಟ್ರೋಕ್ ಆಗಿತ್ತು ಮ್ಯಾಮ್ ಅವ್ರದ್ದು. ಸ್ಟ್ರೋಕ್ ಆಗಿತ್ತು, ಓಕೆ. ಹಾಂ. ಆಮೇಲೆ ನಾವು 1 ವೀಕ್ವರೆಗೂ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಸರ್ಜರಿಗೆ ಕಳಿಸಿದ್ವಿ ಮ್ಯಾಮ್. ಸರ್ಜರಿ ಮಾಡಿದ್ರಿ? ಸರ್ಜರಿ. ಓಕೆ. ಆಮೇಲೆ ಈಗ ಅವ್ರು ಹೇಗಿದ್ದಾರೆ? ಇವಾಗ ಆರಾಮಿದ್ದಾರೆ ಮ್ಯಾಮ್. ಹೌದಾ? ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ ಮ್ಯಾಮ್. ಓಕೆ ಓಕೆ ರೈಟ್. ಯೂಶಲಿ ಏನಾಗುತ್ತೆ ಅಂದರೆ ಪೇಷಂಟ್ಸ್ ಅಂದಾಗ ಒಂದು ಅನಾರೋಗ್ಯ ಸಮಸ್ಯೆ ಇರುತ್ತೆ, ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ, ಆಮೇಲೆ ಅವ್ರ ಸ್ಟೇಟಸ್ ಗೊತ್ತಾಗೋದಿಲ್ಲ. ಸೊ ಮಾನಿಟರಿಂಗ್ ಅಂದರೆ ಒಂದು ಹಂತಕ್ಕೆ ಬರೋವರೆಗೂ ಮಾನಿಟರಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೋತೀರಾ? ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಇದ್ರ ಬಗ್ಗೆ ಅಂತ?
ಅದು ಮಾರ್ನಿಂಗ್ ಡೈಲಿ ಅಬ್ಸರ್ವೇಷನಲ್ಲೇ ಇಡ್ತೀವಿ ಮ್ಯಾಮ್. ನಾವು ಡಾಕ್ಟರ್ಸ್ ಜನರಲ್ ಮೆಡಿಸಿನ್ ಇವ್ರನ್ನೆಲ್ಲ ಸ್ಟಾಫ್ನು ಡ್ಯೂಟಿ ಡಾಕ್ಟರ್ಸ್ನು ಎಲ್ಲ ಐಸಿಯುನಲ್ಲೇ ಇಟ್ಟಿರ್ತೀವಿ ಅವ್ರನ್ನ. ಡೈಲಿ ನಮಗೆ ರೌಂಡ್ಸು ಮಾಡ್ತಾರೆ ಮ್ಯಾಮ್, ಮಾರ್ನಿಂಗ್ ಈವ್ನಿಂಗ್ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ನಿಮ್ಮ ಈ ಜರ್ನಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿದವರು ಅಂತ ಹೇಳಿದ್ರೆ ಯಾರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ಅಂತ? ನಮ್ಮ ತಂದೆ ತಾಯಿ, ಬ್ರದರ್ಸು, ಸಿಸ್ಟರ್ಸ್ ಇವ್ರನ್ನ ಬಿಟ್ರೆ ನಮ್ಮ ಅಜ್ಜಿ ಒಬ್ಬರು ಇದ್ದಾರೆ ಮ್ಯಾಮ್. ಅಜ್ಜಿ ಮತ್ತು ಕಾಕು, ತಾತೆ ಇವರೆಲ್ಲ ಇರ್ತಾರೆ. ಸಪೋರ್ಟಿವ್ ಭಾಳ ತುಂಬಾ ಜನ ಅದ. ನಮ್ಮ ಅಣ್ಣ ತಮ್ಮರು ಈ ತರ ನಮ್ಮ ಊರಿನ ಜನ ಎಲ್ಲರೂ ಸಪೋರ್ಟ್ ಆಗಿದ್ದಾರೆ. ನಾವು ಹಾಸ್ಪಿಟಲ್ ಓಪನ್ ಮಾಡಿದ ಮೇಲೆ ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ, ಮುಂದುವರಿಸ್ರಿ, ಈ ತರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಈ ಜರ್ನಿ ನೆನಪಿಸ್ಕೊಂಡಾಗ ನಿಮ್ಗೊಂದು ಆತ್ಮತೃಪ್ತಿ ಅನ್ನೋದಿದೆಯಾ? ಎಸ್, ಒಳ್ಳೆ ಡೆಸಿಷನ್ನೇ ನಾ ತಗೊಂಡೆ, ಆಸ್ಪತ್ರೆ ಮಾಡ್ಬೇಕಾಗಿತ್ತು, ಮಾಡಿದ್ದೀವಿ, ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ, ಈ ಒಂದು ಫೀಲಿಂಗ್ ಇದೆಯಾ? ಆತ್ಮತೃಪ್ತಿ ಅನ್ನೋದು ತೃಪ್ತಿ ಅಂತೂ ಇದೆ ಮ್ಯಾಮ್. ಇನ್ನೂ ಬೇರೆ ಬೇರೆ ಹಳ್ಳಿಗಳಿಗೆ ಮಾಡ್ಬೇಕಂತೂ ಇನ್ನೂ ಇದೆ ಮ್ಯಾಮ್. ಅನಾಥಾಶ್ರಮ, ವೃದ್ಧಾಶ್ರಮ ಇವನ್ ಮಾಡುವವರೆಗೂ ನಂಗೆ ತೃಪ್ತಿ ಇಲ್ಲ ಅನ್ಸುತ್ತೆ. ಓಕೆ, ಗಾಟ್ ಇಟ್. ಈಗ ಜನಸಾಮಾನ್ಯರು ಬಂದು ನಿಮ್ಮಿಂದ ನನ್ನ ಪ್ರಾಣ ಉಳಿತು, ನಿಮ್ಮಿಂದ ನಮ್ಮ ಅಣ್ಣ ಉಳ್ದ, ಈ ತರ ಬಹಳ ಕೇಸಸ್ ಆಗಿದೆ ಮ್ಯಾಮ್. ಡೈಲಿ ಈ ತರ ಹೇಳಿದ್ರು, ನಿಮ್ಮಿಂದ ನಮ್ಮ ಹಸ್ಬೆಂಡ್ ಉಳಿದ್ರು, ನಮ್ಮ ಅಣ್ಣ ಉಳಿದ್ರು, ನಮ್ಮ ಅಜ್ಜಿ ಉಳಿದ್ರು, ಈ ತರ ಬಹಳ ಕೇಸಸ್ ನಾನು ನೋಡಿದೆ. ನೀವು ಓಪನ್ ಮಾಡಿದ್ಮೇಲೆ ಇಷ್ಟೆಲ್ಲ ಚಲೋ ನಡೀತಿದೆ ನಿಮ್ಮ ಹಾಸ್ಪಿಟಲ್. ಬೇರೆ ಕಡೆ ಹೋಗಿ ಬಂದ್ ಮಲ್ಟಿ ಸ್ಪೆಷಾಲಿಟಿ ಬೇರೆ ಬೇರೆ ಕಡೆ ಇದೆ ಮ್ಯಾಮ್. ಅಲ್ಲಿ ಹಾಸ್ಪಿಟಲ್ಗಿಂತ ನಮ್ಮ ಹಾಸ್ಪಿಟಲ್ ಬಂದ್ಮೇಲೆ ಆರಾಮಾಗಿದ್ದೀರಿ, ಈ ತರ ಫೀಡ್ಬ್ಯಾಕ್ ಬರುತ್ತೆ. ನಿಮ್ಮ ಸಿಬ್ಬಂದಿ ಸಹಕಾರ ಬಹಳ ಮುಖ್ಯ. ಹಂಗಾದ್ರೆ ಅಂದ್ರೆ ಯೂಶಲಿ ಅಂದ್ರೆ ತೀರಾ ಪ್ರಾಕ್ಟಿಕಲ್ ಆಗಿರೋಕ್ಕಿಂತ ಇಮೋಷನಲಿ ಪೇಷಂಟ್ ಜೊತೆ ಕನೆಕ್ಟ್ ಆಗ್ಬೇಕಾಗತ್ತೆ, ಅವ್ರ ಸೇವೆ ಮಾಡ್ಬೇಕಾಗತ್ತೆ, ಅಂಡ್ ನಿಮ್ ಜೊತೆನೂ ಅಷ್ಟೇ ಚೆನ್ನಾಗಿರ್ಬೇಕಾಗತ್ತೆ. ಸೊ ಸಿಬ್ಬಂದಿ ಸಹಕಾರ ಅವರು ತುಂಬಾನೇ ಚೆನ್ನಾಗಿದೆ ಮ್ಯಾಮ್. ಎಲ್ಲ ಸ್ಟಾಫ್ಸ್ ಎಲ್ಲ ಅವ್ರಿಗೆ ಹೇಳಿಬಿಟ್ಟಿದ್ದೇನೆ ಮ್ಯಾಮ್, ಒಂದ್ ಪೇಷಂಟ್ ಜೊತೆ ರಫ್ ಆಗಿ ಮಾತಾಡಬೇಡಿ, ಕಾಳಜಿ ವಹಿಸಿ, ನೀವು ಯಾವ ತರ ಮಾತಾಡ್ತೀರಿ ಆ ತರ ಅವ್ರದ್ದು ಕ್ಯೂರ್ ಆಗುತ್ತೆ, ಕ್ಯೂರ್ ಆಗಿಬಿಡುತ್ತೆ. ನೀವೇ ಸರಿಯಾಗಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಕ್ಯೂರ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕಾಳಜಿ ವಹಿಸಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಹೇಳಿದ್ರೆ ಅವ್ರು ಕ್ಯೂರ್ ಆಗಿ ಜಲ್ದಿನೇ ಹೋಗ್ತಾರೆ. ಈ ತರ ಎಲ್ಲ ಸ್ಟಾಫ್ ಎಲ್ಲ. ಮುಂದಿನ ಪ್ಲಾನ್ಸ್ ಏನ್ ಇಟ್ಕೊಂಡಿದ್ರಿ? ಈ ಗುರಿಯನ್ನು ಇಟ್ಕೊಂಡಿದ್ದೀನಿ, ಈ ವರ್ಷದಲ್ಲಿ ಇದಾಗಬೇಕು, ಈ ಡೆಡ್ ಲೈನ್, ಈ ಥರದ್ದು ಏನಾದ್ರು ಇಟ್ಕೊಂಡಿದ್ದೀರಾ? ಈ ವರ್ಷನಲ್ಲಿ ನಂದು 2 ಪ್ಲಾನ್ ಇದೆ ಮ್ಯಾಮ್. ಇನ್ನೊಂದು ಗೋಕಾಕ್ನಲ್ಲಿ ಹಾಸ್ಪಿಟಲ್ ಓಪನ್ ಆಗುತ್ತೆ, ಆಮೇಲೆ ಅನಾಥಾಶ್ರಮ ಅಂತೂ ಹಾಗೆ ಆಗುತ್ತೆ. ನೆಕ್ಸ್ಟ್ ಇಯರ್ ಅನ್ನೋದ್ರೊಳಗೆ ನಂದು ಮೆಡಿಕಲ್ ಕಾಲೇಜಸ್ ಓಪನ್ ಮಾಡ್ತೇನೆ. ಓಕೆ, ಅದು ದೊಡ್ಡ ಟಾಸ್ಕ್ ಸರ್. 2016 ನಲ್ಲಂತೂ ನಾ ಕಾಲೇಜಸ್ ಓಪನ್ ಮಾಡ್ತೀನಿ ಅಂತ. ಓಕೆ, ಸೊ ಗೋಕಾಕಲ್ಲಿ ತೆಗಿಬೇಕು ಅನ್ಕೊಂಡಿದ್ರೆ ಅಥವಾ ರಾಯಭಾಗ, ಮುಗುಳ್ಗೋಡು? ಗೋಕಾಕ್ನಲ್ಲಿ ಮ್ಯಾಮ್. ಇವಾಗ 3rd ಗೋಕಾಕ್ನಲ್ಲಿನೇ ಕಾಲೇಜ್ ಅಲ್ಲ ಮ್ಯಾಮ್, ಇದು ಹಾಸ್ಪಿಟಲ್. ಕಾಲೇಜ್ ಮುಗುಳ್ಗೋಡ್ನಲ್ಲಿನೂ ಓಪನ್ ಮಾಡ್ತೀನಿ, ರಾಯಭಾಗ್ನಲ್ಲಿನೂ ಓಪನ್ ಮಾಡ್ತೀನಿ. ಓಕೆ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಎಜುಕೇಶನ್, ಮೆಡಿಕಲ್ ಮಾಡಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳನ್ನು ಹುಡ್ಕೊಂಡು ಹೋಗುವಂತ ಪ್ರಕ್ರಿಯೆ ಇದೆ. ಎಷ್ಟು ಅನಿವಾರ್ಯ ಹಂಗಾದ್ರೆ ಈ ಶಾಲಾ ಕಾಲೇಜುಗಳನ್ನ ಅಲ್ಲಿ ಮಾಡುವಂಥದ್ದು? ಅಲ್ಲಿ ನಮ್ಮ ಹಳ್ಳಿನಲ್ಲಿ ಯಾವುದೂ ಕಾಲೇಜಸ್ ಇಲ್ಲ ಮ್ಯಾಮ್. ಮೆಡಿಕಲ್ ಕಾಲೇಜ್ 20 ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಯಾವುದೇ ಕಾಲೇಜ್ಗಳು ಹೋಗ್ಬೇಕಾದ್ರೂ. ಬಿಟ್ರೆ ಬೆಳಗಾವಿ ಈ ತರ ಪ್ಲೇಸ್ ಬಹಳ ದೂರ ಇದೆ. ಅದೇ ನಮ್ಮ ಊರಿನಲ್ಲಿ ನಾವು ಓಪನ್ ಮಾಡಿದ್ರೆ ತುಂಬಾನೇ ಜನರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿನ ಯುವ ಶಕ್ತಿ ಹೆಂಗಿದೆ, ಯುವ ಸಮೂಹ ಹೆಂಗಿದೆ, ಅವರ ಎಜುಕೇಶನ್ ಹೆಂಗಿದೆ, ಅವರ ಆಸೆ ಆಕಾಂಕ್ಷೆಗಳು ಇದು ಯಾವ ತರ ಅಂದ್ರೆ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೋತಾರ ಅಥವಾ ದೊಡ್ಡ ಆಸೆನೇ ಇಟ್ಕೊಂಡಿದ್ದಾರೆ ಮ್ಯಾಮ್. ನಾನು IAS ಆಗಬೇಕು, ಫೆಸಿಲಿಟೀಸ್ ಇಲ್ಲ, UPSC ಹೋಗ್ಬೇಕು, KPSC ಇದ್ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಈ ತರ ಕನಸು ಬಹಳ ಇಟ್ಕೊಂಡಾರೆ. ನಾನು ಇವಾಗ ಕಾರ್ಯಕ್ರಮನಲ್ಲಿ ನೋಡ್ತೀನಲ್ಲ, ಈ ತರ ತುಂಬಾನೇ ಹೇಳ್ಕೊತಾರೆ, ಓಪನ್ ಮಾಡಿ ಸರ್, ನಾವು ಹೆಲ್ಪ್ ಆಗತ್ತೆ ಅಂತ ಈ ತರ ಎಲ್ಲ ಹೇಳಿದ್ರು. ಅವರೇ ನಿಮಗೆ ಪ್ರೇರಣೆ ಅಂತ ಅನ್ಸುತ್ತೆ ಈ ತರದ್ ಹೇಳಿದಾಗ, ರೈಟ್? ಸೊ ಹಾಗಾಗಿ ಇನ್ನೊಂದು 2-3 ವರ್ಷದಲ್ಲಿ ಶಾಲಾ ಕಾಲೇಜು ಮತ್ತೆ ಇನ್ನೊಂದು ಆಸ್ಪತ್ರೆಯನ್ನ ಪ್ಲಾನ್ ಮಾಡಿದ್ರು, ರೈಟ್? ಇವತ್ತು ಯುವ ಶಕ್ತಿ ಅಂದಾಗ ಸರ್ ನೀವು ಅರ್ಥ ಮಾಡ್ಕೊಬೇಕು, ಬಹುತೇಕರು ಮೊಬೈಲ್ ಒಳಗೆ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಇವತ್ತಿಗೂ ಹಳ್ಳಿಲಿ ಅರಳಿಕಟ್ಟಲ್ಲಿ ಕುತ್ಕೊಂಡು ಕಾಲಹರಣ ಮಾಡುವಂತಹ ಯುವ ಸಮೂಹ ಇದೆ. ಬೀಂಗ ಒಬ್ಬ ವೈದ್ಯರಾಗಿ ನೀವು ಕಳೆದ 2 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಆಸ್ಪತ್ರೆಗಳನ್ನ ರೆಡಿ ಮಾಡಿಸಿದ್ರಿ, ಒಂದು ಬ್ಯಾಕ್ ಸಪೋರ್ಟ್ ಇದ್ರೂ ಕೂಡ ಅಲ್ಲಿನ ಜನರಿಗೆ ಸೇವೆ ಮಾಡುವಂತ ನಿಟ್ಟಿನಲ್ಲಿ ನೀವು ಕಾರ್ಯೋನ್ಮುಖರಾಗಿದ್ರಿ. ಯುವ ಸಮೂಹಕ್ಕೆ ನಿಮ್ಮ ಸಂದೇಶ ಏನು ಅಂತ? ಮೊಬೈಲ್ ನಿಮ್ದು ಯೂಸ್ ಮಾಡಲೇಬೇಡಿ. ಕಾಲೇಜಸ್ ಈಗ ಹಚ್ಚಿದರೆ ಮೊಬೈಲ್ ತುಂಬಾನೇ ಡೇಂಜರ್ ಅನ್ಸುತ್ತೆ. ಅದು ಇನ್ಸ್ಟಾ ಏನ್ ಬಂದಿದೆಯಲ್ಲ, ಎಲ್ಲ ರೀಲ್ಸ್ ಅಲ್ಲೇ ನೋಡ್ಕೋತ ಅಡಿಕ್ಷನ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಬಿಟ್ಟು ಓದಿದ್ರೆ, ಇವಾಗ ಕೋಚಿಂಗ್ ತಗೋತೀರ, ಅದಕ್ಕಿಂತ ನೀವು ಸೆಲ್ಫ್ ಸ್ಟಡಿ ಮಾಡಿದ್ರು ನಡೆಯುತ್ತೆ. ಅಂದ್ರೆ ನೀವು ಟೆಕ್ಸ್ಟ್ ಬುಕ್ ಓದಿ, NCERT ಓದಿ, ಇದನ್ನೆಲ್ಲ ಓದಿದ್ರೆ ನಿಮ್ಗೆ ಬೆಸ್ಟ್. ಅದನ್ನ ರೈಟಿಂಗ್ ನಲ್ಲಿ ಇದನ್ನ ಮಾಡಿ, ಓದ್ತಾ ಅಷ್ಟೇ ಕೊಡಬೇಡಿ, ಬರೆದು ತೆಗಿತಾ ಇರಿ, ತುಂಬಾನೇ ಇದಾಗುತ್ತೆ. ಆದ್ರೆ ಮೊಬೈಲ್ ಬಿಟ್ಬೇಡಿ. ಹೌದು,
ಸರ್, ಈ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ನಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಅಂದರೆ ಯೂತ್ಸ್ ಸ್ವಲ್ಪ ಜಾಸ್ತಿ ಅದರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅಟ್ ಸೇಮ್ ಟೈಮ್ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಅನ್ನುವಂಥ ಸಮಸ್ಯೆಗಳು ಎದುರಾಗ್ತಾ ಇರುವುದರಿಂದಾಗಿ ಏನು ಕಾರಣ ಅಂತ ಅನ್ನಿಸ್ತಾ ಇದೆ ಅಂತ? ಈಗಿನ ವೆದರ್ ಮ್ಯಾಮ್ ಮತ್ತು ಫಾಸ್ಟ್ ಫುಡ್ಸ್ ಈಗಿಂದ ಜೀವನ ಶೈಲಿನ ಚೇಂಜ್ ಆಗಿಬಿಟ್ಟಿದೆ. ಮತ್ತು ಈ ಮೊಬೈಲ್ ಬಳಕೆನೂ ಫಸ್ಟ್ ಮ್ಯಾಮ್. ಇದರಿಂದ ಜಾಸ್ತಿ ಹಾರ್ಟ್ ಅಟ್ಯಾಕ್ ಮತ್ತೆ ಕೋವಿಡ್ ಸಲುವಾಗಿ ಈ ಥರ ಆಗ್ತಿದೆ ಅಂತ ಅದೆಲ್ಲ ಸುಳ್ಳು. ಕೋವಿಡ್ ಲಸಿಕೆಯಿಂದ ಕೋವಿಡ್ ಲಸಿಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಹೌದಾ? ಏನು ಸಂಬಂಧ ಇಲ್ಲ. ಸುಮ್ಮನೆ ಅದರ ನೆಪ ಮಾಡ್ತಿದ್ದಾರೆ ಅಷ್ಟೇ. ಈ ಮೊಬೈಲ್ ಬಿಟ್ಟು ಬಿಡಿ, ಫಾಸ್ಟ್ ಫುಡ್ಸ್ ಇವನ್ನೆಲ್ಲ ಸ್ಪೈಸಿ ಇವನ್ನೆಲ್ಲ ತಿನ್ಲೇಬೇಡಿ, ಮನೆ ಊಟ ಮಾಡಿ, ಇಷ್ಟೇ ಮ್ಯಾಮ್. ಯೂಶಲಿ ಇಷ್ಟೊಂದು ಸಾಧನೆ ಮಾಡಿದಾಗ ನಿಮ್ಮ ತಂದೆ ತಾಯಿ ಹತ್ರ ಡಿಸ್ಕಷನ್ ಮಾಡಿರ್ತೀರಿ, ನೋಡಿ ಫಸ್ಟ್ ಹಾಸ್ಪಿಟಲ್ ಅಂದ್ಕೊಂಡಿದ್ವಿ, ಅದಕ್ಕೆ ಮಾಡಿದ್ವಿ, ಈಗ 2ನೇ ಹಾಸ್ಪಿಟಲ್ ಅದು ಆಯಿತು, ನೆಕ್ಸ್ಟ್ ಈ ಥರದ ಪ್ಲ್ಯಾನ್ಸ್ ಇದೆ ಅಂತಾಗ ಹೇಗಿರುತ್ತೆ ಡಿಸ್ಕಷನ್? ನಿಮ್ಮ ತಂದೆ ತಾಯಿ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಮ್ಯಾಮ್. ನನ್ನ ಮಗ ಈ ಥರ ಇದು ಮಾಡ್ತಿದ್ದಾನಲ್ಲ, ಬೆಳಗಾವಿ ಜಿಲ್ಲೆಗೆ ಕೀರ್ತಿ ತರ್ತಿದ್ಯಾ, ಇನ್ಮೇಲೆ ಕರ್ನಾಟಕಕ್ಕೆ ತೊಂಬ, ಆಮೇಲೆ ದೇಶಕ್ಕೆ ತೊಂಬ, ಈ ಥರ ತುಂಬಾ ದಿನಾಲೂ ಹೇಳ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕಳೆದ 2 ವರ್ಷಗಳಿಂದ ವೈದ್ಯ ವೃತ್ತಿಯನ್ನು ನಿರ್ವಹಿಸ್ತಿದ್ರು ಕೂಡ ನಿಮ್ಮದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿಕೊಂಡು ಬ್ರಾಂಚಸ್ಗಳನ್ನು ಮಾಡಿ ಜನಸೇವೆಯನ್ನು ಹೇಗೆ ಮಾಡ್ತಾ ಇದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರದ್ದು ವೀಕ್ಷಕರೇ, ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನೋದ್ ಅವರು ಭಾಗಿಯಾಗಿದ್ದರು. ಕಳೆದ 2 ವರ್ಷಗಳಿಂದ ವೈದ್ಯ ವೃತ್ತಿಯನ್ನು ಇವರು ನಡೆಸ್ತಾ ಇದ್ದಾರೆ, ಪ್ರಾಕ್ಟೀಸನ್ನು ಮಾಡ್ಕೊಂಡು ಬಂದಿದ್ದಾರೆ. ತನ್ನೂರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಅವರ ಆರೋಗ್ಯ ಸೇವೆಯನ್ನು ಮಾಡಬೇಕು, ಉತ್ತಮ ಆರೋಗ್ಯವನ್ನು ಕೊಡಬೇಕು ಅನ್ನೋದು ಅವರ ಆಶಯವಾಗಿತ್ತು. ವಿಶೇಷವಾಗಿ ಅವರ ಅಜ್ಜಿ ಮತ್ತು ತಂದೆ ತಾಯಿಯ ಆಶಯ, ಅದನ್ನು ಈಡೇರಿಸಬೇಕು ಅಂತ ಹೇಳಿ ಪಣ ತೊಟ್ಟಂತಹ ಡಾಕ್ಟರ್ ವಿನೋದ್ ಅವರು ಮುಂದೆ ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ, ವೈದ್ಯರಾಗ್ತಾರೆ. ಕಳೆದ 2 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ತಮ್ಮದೇ ಆದಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತೆರೆದಿದ್ದಾರೆ. ಮುಗಳಕೋಡು ಇರ್ಬೋದು, ರಾಯಭಾಗ್ ಇರ್ಬೋದು, ಸದ್ಯ ಗೋಕಾಕ್ನಲ್ಲೂ ಕೂಡ ಪ್ಲಾನ್ ಇದೆ. ಮುಂದಿನ ದಿನಗಳಲ್ಲಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮವನ್ನು ತೆಗಿಬೇಕು ಮತ್ತು ಆ ಭಾಗದ ಜನರಿಗೆ ಶಿಕ್ಷಣ ಸೇವೆಯನ್ನು ಮಾಡಬೇಕು ಅನ್ನುವಂಥ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರ ಎಲ್ಲ ಯೋಚನೆಗಳು ಸುಗಮವಾಗಿ ನಡೀಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.